ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಆಯಿತಾ. ನೋಡಿ ಗೈಸ್, ಇವತ್ತು ಅಪ್ಪ ಅಮ್ಮ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ. ಅವರು ತುಂಬ ದಿವಸದಿಂದ ಅಂದ್ಕೊಂಡಿದ್ರು ಹೋಗಬೇಕು ಅಂತ ಹೇಳಿಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಇವಾಗ ಫ್ರೀ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಾತನ ಜೊತೆ ಹೋಗ್ತೀಯಾ? ತಾತ ಬುರ್ರ ಹೋಗ್ತಿದ್ದಾರೆ ಮಗನೇ ಸ್ವಾಮಿ ನೋಡೋಕ್ಕೆ. ಹೋಗ್ತೀಯಾ ನೀನು ಹೋಗ್ತೀಯಾ? ಹಾಂ, ಹಿಡ್ಕೊಬಿಟ್ಟಿದೆಯಲ್ಲ ಹಂಗೆ. ಅಯ್ಯೋ 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 ತಾತನ ಮೊಮ್ಮಗ. ಡ್ರೆಸ್ ಚೇಂಜ್ ಅಪ್ಪನಿಗೆ ನೋಡಿ. ಯಾವುದು ಶರ್ಟ್? ಆದ್ರೂ ಅಷ್ಟು ವರ್ಷ ಇದೆಯಾ? ಒಂದು 18-19 ವರ್ಷನೇ ಆಯ್ತು ನಂಗಾದ್ರೆ. ಹಾಂ, 22 ವರ್ಷ ಹೌದು ಮಾಡಿದ್ರಲ್ಲ. ಅಯ್ಯಪ್ಪ, 22 ವರ್ಷದ ಹಳೆ ಅಂಗಿ ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ. ಸತೀಶ್ ಅಣ್ಣ ಅಂತ ಇರಿ ನೀವು. ಹೌದಾ? ಸತೀಶ್ ಇದು ಒಂದೇ ಶರ್ಟ್ ಇರೋದು. ನೋಡಿ ಗೈಸ್, ಇದೇ ಒಂದು ವಾದ ನಡೀತಾ ಇದೆ ಇಲ್ಲಿ. ಇದು ನಮ್ಮ ಕಾಣಿಸ್ತದೆ ಕಣ. ತೋರ್ಸ್ಬೇಕಾದ್ರೆ ರಜಿತ್ಗೆ ಈಗ ಬೇಕಾರೆ ಇಂಥ ಶರ್ಟ್ ಅವಾಗ ಸತೀಶ್ ಇಲ್ವೇ ಇಲ್ಲ ಅಂತಾಳೆ. ನಾನು ನನಗಿಂತಲೂ ಗೊತ್ತಾ ನಿನಗೆ? ಸುರೇಶನ್ ಮದುವೆ ಆಗೋದು ಮಗಬಿಟ್ಟು ಬೇಜಾರು ನನಗೆ. ಚಿನ್ನ ಬಂಗಾರಿ ಹೊರಬೇಡ ಬಂಗಾರಿ. 2 ವರ್ಷ ಆದಂಗೆ ಆಯ್ತದೆ. ಒಂದು ರಾತ್ರಿ ಕಳಿಸ್ತೆ ಬಿಟ್ಟೆ. ನೀನು ಹೋಗ್ತೀಯಾ? ಬಿಟ್ಟು ಒಂದು ರಾತ್ರಿ ಇರೋಕ್ಕೆ ನಂಗೆ 2 ವರ್ಷ ಆದಂಗೆ ಆಗೋಯ್ತದೆ ಬಂಗಾರಿ. ಬೇಗ ಹೋಗಿ ಬನ್ನಿ ಅನ್ನ. ಏನು ತರ ಬಂಗಾರಿ ನಿಮಗೆ? ಏನು ಬೇಕು ಬಂಗಾರಿ? ಡೈಲಿ ತಗಾಯ್ತದ ಅಲ್ಲಿಂದ ಉಳ್ಳಾಕು ಹಾಸಿಗೆ ಮೇಲೆ ಉಳ್ಳಾಕ ಆಟಾಡ್ಸು. ಅದ್ರ ಮೇಲೆ ಉಳ್ಳಾಕ ಆಟಾಡ್ಸಿ ಆಟಾಡ್ಸ್ಕೊಂಡು ನಿದ್ದೆ ಬಂದಾಗ ತೊಡೆ ಮೇಲೆ ಮಂಗಿಸ್ಕೊಂಡು ಹಾಕಿಸ್ಕೊಂಡು ಹಂಗೆ ಇದು ಮಾಡ್ಕೊ. ಕೃಷ್ಣ 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 ನಾನು ಮಲಿಕತ್ತಾನೆ. ಕೃಷ್ಣ ಕೃಷ್ಣ ಕೃಷ್ಣ. ಅಯ್ಯಯ್ಯಯ್ಯ, ಸುದ್ದಿ ಎತ್ತಿದ್ರೆ ಸಾಕು ನಗ ಹೊಡಿತದೆ. ಕೃಷ್ಣ ಅಂತ ಸಾಕು. ಚೂರು ಸಾಯಂಕಾಲ ಆಮೇಲಿಂದ ಉಪ್ಸಾರು ಖಾರ ಇಕ್ಕು. ಮಲಿಕತ್ತನ ಇಲ್ಲೊಂಚೂರು ನೀನು ಕೃಷ್ಣನ? ನೀನು ಕೃಷ್ಣಪ್ಪನ ಅಂಬೆಗಾಲು ಕೃಷ್ಣನ ನೀನು? ಹಾಂ, ಕೃಷ್ಣನ ಮಗನ ನೀನು? ಕೃಷ್ಣನ? ಹಾಂ, ಅಯ್ಯಯ್ಯೋ. ಹಾಂ, ನೋಡಿ ಗೈಸ್ ಹೊರಡ್ತಾ ಇದ್ದಾರೆ. ಇನ್ನೇನು ಎಲ್ಲ ತಗೊಂಡಿದ್ದೀರಾ? ಆಮೇಲೆ ಬಟ್ಟೆ ಇಲ್ಲಿ ಇಟ್ಟಿದ್ದೀರಲ್ಲ. ಅವನು ಮಡಿಕಳಿಲ್ದ ನಿಮ್ಮ ಬ್ಯಾಗಳಿಕೆ ಇವ ನಾನು ಬಬ್ಲು. ಸರಿ ಅಮ್ಮ. ತಗೋಬೇಕಾಯ್ತಿರ್ಗ ಅಲ್ಲೊಂದ್ಸರಿ ಬಾಗ ತಗೊಂಡ್ಕೊಂಡಿಯಾ? ಜಾಣ 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 ಜಾಣ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿ ಇಲ್ಲಿ ಆಯ್ತು. ಬಾಯ್ ಮಾಡೋದು ಅತ್ತಿಗೆ. ಬಂಗಾರಿ ಬಂಗಾರಿ ಇಲ್ಲಿ ಇಲ್ಲಿ ಇಲ್ಲಿ. ಬರಪ್ಪ
ನೋಡಿ ಗೈಸ್, ಅಮ್ಮ ಅಪ್ಪ ಇಬ್ರು ಹೊರಟ್ರು. ಇವಾಗ ಅಮ್ಮ ದೇವ್ರಿಗೆ ಕೈ ಮುಕ್ಕೊಂಡಾರೆ, ಇವಾಗ ಹೊರಡ್ತಾ ಇದ್ದಾರೆ. ಕೃಷ್ಣ ಮನೆಗೆ ಬಂಗಾರಿ. ಅಯ್ಯೋ ಕಣ್ಣು ಕಣ್ಣು ಹಿಂಗೆ ಬಿಡ್ತದೆ ಪಿಳಿ ಪಿಳ್ಳೆ. ಓ ಟಾಟ ಮಾಡ್ತಾ ಇದ್ದೀನಿ. ಟಾಟ ಮಾಡು ಅಲ್ಲೋಡಿ ಕಣ್ಣು ಹಿಂಗೆ ಬಿಡ್ತು ನಿಂಗೆ. ಮಲಿಕತ್ತನಾಗ ಆಯ್ತು ರೀ. ಮಲ್ಕೊಂತ ಮಲಗ್ತೀವಿ. ಹಾಲು ಕುಡ್ಸಿ ಮಲಗ್ಸು. ಈಗ ಒಂದು 200 ತರಿಸ್ಕೋಗ ಅಂತೇಳಿ. ಹಲೋ ಮಗನ ಹೊರಟ. ಮಗ. ಸರಿ 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 ಆಯ್ತು. ಸರಿ ಆಯ್ತು. ಬಾ ಮಗನೆ ಬಾ. ಬ್ಯಾಡ ಚಪ್ಲಿ ಅದೇ ಒಳಗಡೆ ಚಪ್ಲಿ ಹಾಕದ ನಂಗೆ ಹೋಗತ್ತೇನ್ರಿ. ಚಪ್ಲಿ ಹಾಕದ್ರೆ ಹೋಗದ. ಹಾಕಳಪ್ಪ, ಯಾಕೆ ಬೇಡ. ಹಾಂ ಸರಿ ಅಮ್ಮ, ಹುಷಾರು. ಹಾಂ 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 ಅಮ್ಮ. ನೋಡಿ ಗೈಸ್, ನಮ್ಮ ಚಿನ್ನಿ ಕೂಡ ಬಾಡಿಗೆಯಿಂದ ಬಂದರು. ಬೋಂಡ ಬೋಂಡ ಏನು ಸಮಾಚಾರ ಬೋಂಡ? ನಾವಾಗಿ ಮಾತಾಡ್ತೀನಿ. ನೋಡಿ ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ಮಾರ್ನಿಂಗ್ ಕೆಲಸ ಎಲ್ಲ ಮಾಡಬೇಕಿತ್ತು, ಪಾಪ ಮಲ್ಕೊಳ್ತಾನೆ ಇರಲಿಲ್ಲ. ಹಾಗೆ ಆಟಾಡಿಸ್ತಾ ಕೂತಿದ್ದೆ. ಕೆಲಸ ಎಲ್ಲ ಹಾಗೆ ಇತ್ತು. ಮತ್ತು ಮಲ್ಕೊಂಡ ಅವನು ಆಟಾಡ್ತಾ ಆಮೇಲೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ. ಏನು ಗೊತ್ತಾ ಗೈಸ್, ಒಂದೇ ಉಸಿರಿಗೆ ಎಲ್ಲ ಕೆಲಸನೂ ಮಾಡಿದೆ. ಇವತ್ತು ಅಮ್ಮ ಇರಲಿಲ್ಲ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಬಟ್ಟೆ ಒಗೆಯೋದು ಎಷ್ಟು ಕಷ್ಟ ಅಂತ ನನಗೆ ಈಗಲೇ ಗೊತ್ತಾಯಿತು. ಎಂತ ಅಂದರೆ ನನಗೆ 4 ದಿವಸ ಸೊಂಟನೂ ಹೋಗೇ ಇಲ್ಲ. ಆ ಥರ ಸೊಂಟ ಹಿಡ್ಕೊಬಿಟ್ಟಿತ್ತು ಬಟ್ಟೆ ಒಗಿತಾ. ಹಾಗೆಯೇ ನಾನು ಇನ್ನೂ ಒಂದು ಕೆಲಸ ಮಾಡಿದೆ ಗೊತ್ತಾ ಗೈಸ್, ನಾನು ಯಾವತ್ತೂ ಮಾಡಿರಲಿಲ್ಲ. ಇವತ್ತು ಮಾಡಿದೆ. ಏನೋ ಗೊತ್ತಾ, ನಮ್ಮ ಪಾಪಕ್ಕೆ ಸ್ನಾನ ಮಾಡಿಸಿದೆ. ನನಗಂತೂ ತುಂಬ ಖುಷಿ ಆಯಿತು. ನನಗೆ ನನ್ನ ಮೇಲೇ ಪ್ರೌಡ್ ಫೀಲ್ ಆಗ್ತಾಯಿತ್ತು ಗೈಸ್, ಅಷ್ಟು ಖುಷಿ ಆಗ್ತಾಯಿತ್ತು. ಮತ್ತು ನನಗೆ ಮತ್ತು ರಾಗಿ ಸರಿ ಕೂಡ ಮಾಡಿ ತಿನ್ನಿಸಿದೆ. ನೋಡಿ ಗೈಸ್, ತಿಂಡಿ ಎಲ್ಲ ಆಯಿತು. ಹಾಗೆ ನನ್ನ ಚಿನ್ನಿ ಪಾಪನ ಆಟಾಡ್ತಿದ್ದೆ. ಅದೇ ಟೈಮಲ್ಲಿ ನಾನು ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ನೋಡಿ ಗೈಸ್, ಅಪ್ಪ ಅಮ್ಮ ಧರ್ಮಸ್ಥಳಕ್ಕೆ ಹೋಗಿ ಬಂದುಬಿಟ್ರು. 3:30 ಅಷ್ಟೊತ್ತಿಗೆ ಬಂದರು ಅವರು. ಎಂತಂದರೆ ನಾವು ಎಲ್ಲ ಊಟ ಮಾಡ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವರು ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡಿದ್ವಿ, ನೋಡಿದರೆ ಬೇಗನೆ ಬಂದರು. ನೋಡಿ ಗೈಸ್, ಪಾಪುಗೆ ಟುಪ್ಪಿ ತಂದಿದ್ದಾರೆ. ನಮ್ಮಮ್ಮನಿಗೆ ಯಾವಾಗ ಪಾಪು ನೋಡ್ತೀನಿ ಅನಿಸ್ಬಿಟ್ಟಿತ್ತು. ಅವ್ನು ಮಲ್ಕೊಂಡಿರೋನು ಎದ್ದೇಳಿಸ್ಬಿಟ್ಟು ಎತ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ. ನೋಡಿ ಯಾರು ಎಲ್ಲೋಗಿದ್ರು ಮಗನೇ, ನಿನ್ನೆ ಕೇಳು, ಎಲ್ಲಿ ಬಿಟ್ಟೋಗಿದ್ರಿ ನನ್ನ ಅಂತ ಕೇಳು ಮಗನೇ. ಯಾರು ಇದ್ಕೋಗ್ಲಿಲ್ವಾ ಚಾಮುಂಡಿ ಬೆಟ್ಟ? ಅಲ್ಲಿಂದ ಬರೋದು ಎಷ್ಟೊತ್ತಾಯ್ತು? ಮಾಡ್ಕೊಂಡ ಇಲ್ಲಿ ಬರೋದು ಎಷ್ಟೊತ್ತಾಯ್ತಲ್ಲ, 2 ಗಂಟೆಗೆ ಬಾಗ್ಲಾಕಂತಲ್ಲ. ಬೇಗ ದರ್ಶನ ಎಲ್ಲ ಆಯ್ತಂಗಾರೆ. ಓ ಗಿಲ್ಕಿತ್ತೆ ಚೆನ್ನಾಗಿದೆ. ಹೊರಗಡೆ ದೇವಸ್ಥಾನ ತಗೋದು ಏನು ತರಬೇಡಿ, ರೇಟ್ ಜಾಸ್ತಿ. ರೇಟು ಹಾಂ, ಸೌಂಡ್ ಒಳ್ಳೆ ಚೆನ್ನಾಗಿದೆ. ಅಪ್ಪ ಏನು ಪೇಷಂಟ್ ತರಾಗ್ಬಿಟ್ರಲ್ಲ.
ನೋಡಿ ಪಂಚೆಯಲ್ಲಿ ಹೇಗೆ ಕಾಣಿಸ್ತಿದ್ದಾರೆ ಅಂತ. ತಗೊಬಂದಿಲ್ಲ ಏನು ಈ ಥರದ್ದು ಅಪ್ಪ ತಂದ್ಬಿಟ್ಟಾರೆ. ಏನು ಈ ಥರದ್ದು ತಗೊಬನ್ನಿ ಅಂದಿದ್ದೆ. ಅಂತ ಹುಡುಕಿ ಸಿಗ್ಲಿಲ್ಲ. ಹಿಂಗೆ ಈಗ ಚೆನ್ನಾಗಿ ತಗೊಳ್ಳೇನು ಅವು ಪಾದ್ರಬೇಕಂತ ಚೆನ್ನಾಗಿ ಡಿಸೈನ್ ಚೆನ್ನಾಗಿ ಚೆನ್ನಾಗಿ ಅವೇ ಏನು ಅದನ್ನೇ ಹಳೆ ಡಿಸೈನ್ ಮಕ್ಕಳಿಗೆ ತಗೊಂಡು ನಾನು ಅಮ್ಮನ ಹತ್ರ ರಿಂಗ್ ತರ್ಲಿಕ್ಕೆ ಹೇಳಿದ್ದೆ. ನನಗೆ ಈ ಥರ ರಿಂಗ್ ಅಂದರೆ ಇಷ್ಟ. ನಾನು ಧರ್ಮಸ್ಥಳಕ್ಕೆ ಹೋದಾಗ ಯಾವಾಗಲೂ ಅಷ್ಟೇ ಈ ರಿಂಗ್ನ ನಾನು ತೊಗೊಳ್ದಲ್ಲೇ ಬರೋದೇ ಇಲ್ಲ. ಯಾವಾಗಲೂ ಈ ರಿಂಗ್ನ ನಾನು ತೊಗೊಳ್ತೀನಿ ಧರ್ಮಸ್ಥಳಕ್ಕೆ ಹೋದಾಗೆಲ್ಲ. ಇದನ್ನ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಅಮ್ಮ ಸ್ವಲ್ಪ ಬೇರೆ ಡಿಸೈನಲ್ಲಿ ಇರೋದು ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಅದೂ ಕೂಡ. ಕೀ ಬಂಚ್ಕೊಡು ಯಾರಿಗೆ ಬಗ್ಗುಂಡ ಚಿಂಟ್ರು ಅನ್ಕೊಂತಾಗ ಬಂದ ಹಾಗೆ ತಗೊಂಡ್ರು ಹಾಗೆ ಚೆನ್ನಾಗಿ ನೋಡಿ ಗೈಸ್, ನಮ್ಮ ಚಿಂಟು ಗುಂಡನಿಗೂ ಕೂಡ ಇದು ಅಂತ ಕೀ ಬಂಚ್ ತೊಗೊಂಡು ಬಂದಿದ್ದಾರೆ. ಚಿಂಟು ಹೇಳಿದ್ನಂತೆ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅವರು ತೊಗೊಂಡು ಬಂದಿದ್ದಾರೆ ಕೀ ಬಂಚ್ ಕೂಡ ಅವರಿಗೆ. ಆದರೆ ಬೇರೆ ಬೇರೆ ತಂದಿದ್ದಾರೆ ಅವರಿಗೆ. ಮೋಸ್ಟ್ಲಿ ಕಿತ್ತಾಡ್ತಾರೋ ಏನೋ. ಬೆಳ್ಳಿದು ಬಿದ್ದಾಯ್ತಾ ಅಲ್ಲಿ ಏನು ಒಂದು ಬಸರಾಟ ಬರ್ತದ್ರೆ ನಾವು ಮಡಿಕೊಂಡಿಲ್ಲ ಮಳೆಗಾಲ ಏನು ನೀವು ಅಷ್ಟೊತ್ತಿಗೆ ಹೋಗಿದ್ದೀರಿ ಸೀಟಿಲ್ಲ ಅಂತೀರಿ? ಅಷ್ಟೊತ್ತಿಗೆ ಹೋಗಿದ್ರಿ ಗೊತ್ತಂತಾನೆ ಹೋಗಿದ್ದೀರಿ? ರೂಮ್ ಅಲ್ಲ, ರೂಮ್ ಸಿಕ್ಕಿಲ್ಲ ಅಂತಿದ್ದೀರಲ್ಲ. ಮೋಸ್ಟ್ ಬೆಳಗಿನ ಜಾವ ಖಾಲಿ ಮಾಡ್ತಾರಲ್ಲ ಅವಾಗ ಸಿಕ್ಬೋದು. ಬೆಳಗ್ಗೆ ಜಾವ ಖಾಲಿ ಮಾಡಿದ್ರೆ ಆ ಟೈಮಲ್ಲಿ ಮಾಡ್ಕೋಬೇಕು. ಹಾಂ ಹಂಗಾರೆ ಮುಗಿದ್ರೆ ಜನ ಅಲ್ಲಿ ಮನಿಗಿರ್ತಾರ ಸುಮಾರು ಜನ. ಜಾಗನೇ ಇರೋದಿಲ್ಲ. ಹತ್ಕೂ ಹರಿಸ್ಬೇಕು. ನಾವು ಊರಿಗೆ ಹತ್ತಿರಕ್ಕೆ ಹೋಗಿದ್ವಿ. ಅದರಲ್ಲಿ ಆಗ ಮತ್ತೆ ಎದ್ರಲ್ಲಿ ಹಾಲಿರ್ತಾವಲ್ಲ ಎಲ್ಲ ನೋಡಿ ಗೈಸ್, ಅಪ್ಪ ಹೇಗೆ ಹರಸಾಹಸ ಪಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕೈಗೆ ದಾರ ಕಟ್ಕೊಳ್ಳೋಕ್ಕೆ. ನಮ್ಮ ಮನೆಗೆ ಅದನ್ನ ನೋಡೋಕ್ಕಾಗ್ದಲೇ ನಾನು ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪನವ್ರ ಕೈಗೆ ಕೊಡ್ತಾ ಇದ್ದಾರೆ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಹ್ಞೂ ಅಷ್ಟು ಏನು ಜನ ಒಳಗೆ ಹೋದ ನಾವು ಸೀದಾ ಅಲ್ಲೇ ಎಲ್ಲ ಮಕ್ಕ ತೊಳ್ಕೊತಾರೆ. ಮಕ್ಕ ತೊಳೆಯೋರು ಸ್ನಾನ ಮಾಡೋರು. ಇದು ನೇತ್ರಾವತಿ ನದಿಗೆ ಹೋದ್ರಾ? ಬಾತ್ರೂಮ್ ಅಲ್ಲೇನೆ ಮಕ್ಕ ತೊಳ್ಕೊಂಡು ಬಂಗೆ ಬಟ್ಟೆ ಬದಲಿಸ್ಕೊಂಡು ಹೋಗೋರು ಹೋಯ್ತಾರೆ. ನಾನೆಲ್ಲ ನಾವು ಆಟ 20 ರೂಪಾಯಿ ಒಬ್ಬೊಬ್ಬರಿಗೆ ಜೀಪಲ್ಲಿ ಹೊಂಟೋದು. ಆಟದ ಹೋಗಿ ಅಲ್ಲಿ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಬಂದು ದರ್ಶನಕ್ಕೆ ಹೋದ. ಎಲ್ಲಿ ಜನ ಇದ್ರ? ಫುಲ್ ರಶ್ ಇದ್ರ? ಒಳ್ಳೆತೋ ಜಾಸ್ತಿ ಜನ. ಒಳ್ಳೆ ಊದಿ ಒಳ್ಳೆ ಗೊತ್ತಾದೆ ಆಲ್ಬನ್ಸ್ ಮಾಡ್ತಾ ಇರ್ತಾರೆ. ಹುಷಾರು, ನಿಮ್ಮ ಮಡುವೆ ವಸ್ತುಗಳೆಲ್ಲ ಹುಷಾರು, ಯಾರಾದ್ರೂ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಹಾಗೇನೆ ನಮ್ಮ ಚಿನ್ನಿಗೆ ಯಾವುದು ಬಾಡಿಗೆ ಬಂತು ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು ಬಾಡಿಗೆಗೆ. ಅಮ್ಮ ಎದೇಳಿ ಆಯಿತು. ನೋಡಿ ಗೈಸ್, ನಾನಿವಾಗ ನೈಟಿಗೆ ಬೇಳೆ ಸಾರು ಮಾಡಿದ್ದೀನಿ. ಅಮ್ಮ ಯಾಕೋ ಸುಸ್ತಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ನನ್ನ ಹತ್ರನೇ ಬೇಳೆ ಸಾರು ಮಾಡಿಬಿಡು ಅಂತ ಹೇಳ್ಬಿಟ್ಟು ಅಂದರು. ಅದಕ್ಕೆ ನಾನು ಬೇಳೆ ಸಾರು ಮಾಡ್ತಿದ್ದೀನಿ. ಯಾಕಂದರೆ ನಾನು ಬೇಳೆ ಸಾರು ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ಬೇಳೆ ಸಾರೆಲ್ಲ ನನಗೆ ಹೇಳ್ತಾರೆ ಬೇಳೆ ಸಾರು ಮಾಡೋದಿದ್ರೆ. ಆಯಿತು, ಇವಾಗ ಬೇಳೆ ಸಾರು ಇನ್ನೇನು ಊಟಕ್ಕೆ ಹಾಕ್ಕೊಡ್ತೀನಿ ಅವರಿಗೆ. ಏನು ಗೊತ್ತಾ ಗೈಸ್, ನನಗೆ ಇದೊಂದು ಸಾರು ಬಿಟ್ಟು ಬೇರೆ ಯಾವ ಸಾರು ಮಾಡೋಕ್ಕೂ ಬರಲ್ಲ. ನಾನು ಇದೊಂದು ಸಾರು ತುಂಬ ಚೆನ್ನಾಗಿ ಮಾಡ್ತೀನಿ. ಬೇರೆ ಸಾರೆಲ್ಲ ಅಮ್ಮ ಹೇಳ್ಕೊಟ್ರೆ ಮಾಡ್ತೀನಿ, ಇಲ್ಲಾಂದರೆ ಮೊಬೈಲಲ್ಲೆಲ್ಲ ನೋಡಿಕೊಂಡು ಮಾಡ್ತೀನಿ. ಈ ಸಾರು ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು. ಸಾರು, ಚಪ್ಪೆ, ಉಪ್ಪು ಎಲ್ಲ ಸರಿ ಇದೆಯಾ? ಹಾಂ, ಚೆನ್ನಾಗಿದೆಯಾ? ನೋಡಿ ಗೈಸ್, ನಮ್ಮ ಅಪ್ಪನ ತಲೆಬುಲ್ಡೆ. ವಿಡಿಯೋ ಇದಮ್ಮ, ಸ್ನಾನ ಮಾಡ್ತಿರೋದು ತೋರಿಸ್ತೀನಿ ನೋಡಿ. ನಂಗೆ ಬಿಡ್ತಾನೆ ಇರಲಿಲ್ಲ ಅಮ್ಮ. ನಾನೇನು ಮಾಡಲಿ? ನಾನು ಮಾಡ್ತೀನಿ ಅಂದ್ರೆ ಅವರೇ ಭಯ ಪಟ್ಕೊಂತಾರೆ, ಬೇಡ ಬೇಡ ಅಂತಾರೆ. ಅಕ್ಕ ಹೇಳಿದ್ರು ಹಿಂಗೆ ಮಾಡು ಅಂತ, ಹಂಗೆ ಮಾಡಿದೆ.
ಸ್ನಾನನೂ ಅಷ್ಟೇಯ, ಸ್ನಾನ ಮಾಡಿಸ್ಬಿಡು, ಇನ್ನೇನು ನೀರು ಕಾಯಿಸ್ಬಿಟ್ಟು ಕಾಯಿಸ್ತೀಯ, ಮಾಡಿಸೇ ಬಿಡು ಸ್ನಾನನ. ಹಂಗೆ ನೀವು ಹೆಂಗೆ ಮಾಡ್ತಿದ್ರಿ ನೋಡ್ಕೊಂಡಿದ್ನಲ್ಲ, ಹಂಗೆ ಸೇಮ್ ಅದೇ ಥರ ಮಾಡಿಸಿದ್ದೀನಿ. ಹಾಂ ಹಾಂ, ಇಲ್ಲ ತಲೆಗೂ ಮಾಡೋಕೆ ಹೋಗಲಿಲ್ಲ, ಬರೀ ಮೈಗಷ್ಟೇ ಮಾಡಿಸ್ದೆ. ತಲೆಗೆ ಭಯ ಆಗುತ್ತೆ ಸ್ವಲ್ಪ. ನೋಡಿ ಗೈಸ್, ಇವಾಗ ಅಪ್ಪ ಅಮ್ಮಂದು ಊಟ ಆಯಿತು. ಈಗ ನಾನು ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಏನೋ ಗೊತ್ತಾ, ನಿಜವಾಗ್ಲೂ ಸಾರು ಮಾತ್ರ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೇಗಿದೆ ಚಿನ್ನಿ ಸಾರು? ಹೇಳು ಫಸ್ಟು, ನಾನು ಹೋಗ್ತೀನಿ ಬೇಗ. ನೋಡಿ ಗೈಸ್, ಅಪರೂಪಕ್ಕೆ ಸಾರು ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಕೇಳಿದೆ, ಅದಕ್ಕೆ ಬೈದ್ಬಿಡೋದಾ? ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಷ್ಟೇ, ಅದಕ್ಕೆ ಬೈದ್ಬಿಟ್ರು ನೋಡಿ. ಸರಿ ಗೈಸ್, ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು, ಬಾಯ್ ಬಾಯ್.